ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಂಗಳೂರಿನಲ್ಲಿರುವಂತಹ KSRTC ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಇಲ್ಲಿ ನಾನು ಕುಣಿಗಲ್ ಬಸ್ನ ಹತ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವಿವತ್ತು ಹೋಗ್ತಾ ಇದ್ದೀವಿ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ತುಮಕೂರು ಜಿಲ್ಲೆಯ ಹೆಬ್ಬೂರು ಅನ್ನೋಂತಹ ಒಂದು ಗ್ರಾಮದಲ್ಲಿದೆ. ನಾನು ನನ್ನ ತಂಗಿ ಹಾಗೆ ಅವರ ಮಗನ ಜೊತೆಗೆ ನಾವು ಇವತ್ತು ಕುಣಿಗಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ತುಂಬ ದೂರ ಏನಿಲ್ಲ, 80 ಕಿಲೋಮೀಟ್ರು ದೂರ ಇದೆ. ಒಂದು 2ರಿಂದ 2.5 ಗಂಟೆ ಜರ್ನಿ ಆಗುತ್ತೆ ಅಷ್ಟೇ. ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಹತ್ತತ್ರ 1 ವರ್ಷ ಆಯಿತು ಅನಿಸುತ್ತೆ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಇವಾಗ ನನಗೆ ಚಿಕ್ಕಣ್ಣ ಸ್ವಾಮಿ ಕರೆಸ್ಕೊಳ್ತಾ ಇದ್ದಾರೆ, ಹಾಗಾಗಿ ಅವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಹಾಗೆ ಚಿಕ್ಕಣ್ಣ ಅಂದರೆ ಕೃಷ್ಣನ ಒಂದು ಅವತಾರ ಅಂತಲೇ ಹೇಳ್ಬೋದು. ನೆಕ್ಸ್ಟು ಹೋಗ್ತಾ ಹೇಳ್ತೀನಿ. ಇವಾಗ KSRTC ಬಸ್ ಹೊರಡ್ತು, ನಾವಿವಾಗ ಕುಣಿಗಲ್ ಹತ್ರ ಹೋಗ್ತಾ ಇದ್ದೀವಿ. ಈಗ ನಾವು ಬೆಂಗಳೂರಿಂದ ಕುಣಿಗಲ್ಲಿಗೆ ರೀಚ್ ಆದ್ವಿ. ಈಗ ಕುಣಿಗಲ್ನ KSRTC ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಕುಣಿಗಲ್ಲಿಂದ ಬನ್ನಿಕಟ್ಟೆಗೆ ಹೋಗಬೇಕು. ನಾವಿಲ್ಲಿ KSRTC ಬಸ್ಸಿಂದನೇ ಹೋಗಬಹುದು, ಬಟ್ ಬ್ಲ್ಯಾಕ್ ಬೋರ್ಡ್ ಬಸ್ ಹತ್ಕೋಬೇಕಾಗತ್ತೆ. ರೆಡ್ ಬೋರ್ಡ್ ಬಸ್ ಹತ್ಕೊಂಡ್ರೆ ನಿಲ್ಲಿಸೋದಿಲ್ಲ ಕೆಲವು ಸಲ, ಹಾಗಾಗಿ ಬ್ಲ್ಯಾಕ್ ಬೋರ್ಡ್ ಬಸ್ ಹತ್ಕೊಂಡೇ ಹೋಗಬೇಕು. ಇಲ್ಲಿ ನಾವು ವಿಚಾರಿಸಿದ್ವಿ ಕಂಡಕ್ಟರ್ಗೆ, ಅವ್ರು ಹೇಳಿದ್ರು ಬ್ಲ್ಯಾಕ್ ಬೋರ್ಡ್ ಬಸ್ಸಿಗೆ ಹೋಗಿ ಅಂತ. ಬಟ್ ನಾವು ಬರೋದು ಎಷ್ಟೊತ್ತಾಗುತ್ತೋ ಅಂತ ಹೇಳಿ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ನಿಲ್ಲಿಸೋದು. ಇಲ್ಲಿ ಬ್ಲ್ಯಾಕ್ ಬೋರ್ಡ್ ಬಸ್ಗಳು ಬರುತ್ತೆ ಬನ್ನಿಕಟ್ಟೆಗೆ ಹೋಗುವಂಥದ್ದು. ಇಲ್ಲಿ ವಿಚಾರಿಸ್ಕೊಳ್ತಾ ಇದ್ದೀವಿ ನಾವು ಬಸ್ ಬರುತ್ತಾ ಅಂತ. ಅವರೊಂದು ಸ್ವಲ್ಪ ಹೊತ್ತು ಆಗುತ್ತೆ ಬರುತ್ತೆ ಅಂತ ಹೇಳಿದ್ರು, ಬಟ್ ನಾವು ಕಾಯೋ ಬದಲಿಗೆ ಪ್ರೈವೇಟ್ ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಕುಣಿಗಲ್ಲಿಂದ ನಾವೀಗ ಬನ್ನಿಕಟ್ಟೆಗೆ ಹೋಗಬೇಕಾಗತ್ತೆ. ಬನ್ನಿಕಟ್ಟೆಗೆ ಹೋಗೋದಕ್ಕೆ 20 ರೂಪಾಯಿ ಚಾರ್ಜ್ ಆಗುತ್ತೆ ಅಷ್ಟೇ. ನಾವೀಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಏನು ಜಾಸ್ತಿ ದೂರ ಇಲ್ಲ. ನಾವು ಜಸ್ಟು ಈ KSRTC ಬಸ್ ಸ್ಟ್ಯಾಂಡ್ನ ಆಪೋಸಿಟ್ನಲ್ಲಿ ದಾಟ್ಕೊಂಡು ಸ್ವಲ್ಪ ಲೆಫ್ಟ್ನಲ್ಲಿ ಮುಂದೆ ಹೋಗಬೇಕಾಗತ್ತೆ. ಮತ್ತು ರೈಟ್ ತೊಗೊಂಡ್ರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಸುಮಾರಷ್ಟು ಬಸ್ಗಳು ಅಲ್ಲಿ ನಿಂತ್ಕೊಂಡಿರುತ್ತೆ ಬನ್ನಿಕಟ್ಟೆಗೆ ಹೋಗೋದು ಅಂತ ಹೇಳಿ, ಅಥವಾ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಅಂದರೆ ಹತ್ತಿಸ್ಕೊಳ್ತಾರೆ. 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಹೆಡ್ಡು. ಆರಾಮಾಗಿ ನಾವು ಪ್ರೈವೇಟ್ ಬಸ್ಸಲ್ಲೂ ಹೋಗಬಹುದು. ಆಟೋ ಮಾಡ್ಕೊಂಡು ಹೋಗೋದಾದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಹಾಗಾಗಿ ಒಂದು 10ರಿಂದ 12 ಕಿಲೋಮೀಟ್ರ್ ದೂರ ಆಗುತ್ತೆ ಇಲ್ಲಿಂದ ಕುಣಿಗಲ್ಲಿಂದ ನಾವು ಬನ್ನಿಕಟ್ಟೆಗೆ ಹೋಗೋದಕ್ಕೆ. ಈಗ ನಾವು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸೈಡಿಗೆ ಹೋಗ್ತಾ ಇದ್ದೀವಿ. ಫಸ್ಟು KSRTC ಬಸ್ ಸ್ಟ್ಯಾಂಡ್ನ ದಾಟ್ಕೊಂಡು ಈಗ ನಾವು ಹಾಗೆ ಲೆಫ್ಟ್ ಸೈಡಲ್ಲಿ ಹೋಗಿ ಈಗ ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ತಿರ್ಕೊಟ್ರೆ ನಮಗೆ ಪ್ರೈವೇಟು ಬಸ್ಗಳೆಲ್ಲ ನಿಲ್ಲಿಸೋವಂತಹ ಜಾಗ ಸಿಗುತ್ತೆ. ಯಾರಾದರೂ ಕೇಳಿದರೆ ಕೂಡ ಹೇಳ್ತಾರೆ. ನೀವೇನಾದರೂ ಬೆಂಗಳೂರಿಂದ ಬಂದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ ಅನ್ನೋದಾದರೆ ಈ ರೀತಿ ಪ್ರೈವೇಟ್ ಬಸ್ಸಿಗೆ ಹೋಗ್ಕೊಳ್ಬೋದು, ಅಥವಾ ಆಟೋದಲ್ಲಿ ಹೋಗೋದಾದರೂ ಹೋಗ್ಬೋದು. ಸ್ವಲ್ಪ ಚಾರ್ಜ್ ಜಾಸ್ತಿ ಆಗುತ್ತೆ ಅಷ್ಟೇ. ಈಗ ನೋಡಿ ನಾವು ಮತ್ತೆ ರೈಟ್ ಸೈಡಲ್ಲಿ ತಿರ್ಕೊಂಡ್ವಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು ಅಷ್ಟೇ, ತುಂಬ ಏನು ನಡೆಯೋದಾಗೋದಿಲ್ಲ. ಒಂದು 5ರಿಂದ 6-7 ನಿಮಿಷ ನಡಿಬೋದೇನೋ ಅಷ್ಟೇ, ತುಂಬ ಹತ್ತಿರ ಆಗುತ್ತೆ.
ನೋಡಿ ಈ ಬಸ್ ನಿಂತಿದೆಯಲ್ಲ, ಈ ಬಸ್ಸು ಬನ್ನಿಕಟ್ಟೆಗೆ ಹೋಗುತ್ತೆ ಅಂತ ಹೇಳಿದ್ರು. ಚಿಕ್ಕಣ್ಣಸ್ವಾಮಿ ದೇವಸ್ಥಾನ ಸ್ಟಾಪ್ ಅಂದರೂ ಕೂಡ ನಿಲ್ಲಿಸ್ತಾರೆ. ಈಗ ಈ ಬಸ್ ಹತ್ಕೊಂಡ್ವಿ. 20 ರುಪೀಸು ಟಿಕೆಟ್ ಮಾಡಿಸ್ಕೊಂಡು ಈಗ ನಾವು ಚಿಕ್ಕಣ್ಣಸ್ವಾಮಿ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಾವು ಚಿಕ್ಕಣ್ಣಸ್ವಾಮಿ ದೇವಸ್ಥಾನ ಡೈರೆಕ್ಟಾಗಿ ಸಿಗೋದಿಲ್ಲ, ಮತ್ತು ನಾವು ಅಲ್ಲಿಂದ ಆಟೋದಲ್ಲಿ ಹೋಗಬೇಕಾಗತ್ತೆ. ಕುಣಿಗಲಿಂದ ಒಂದು 10 ನಿಮಿಷ ಜರ್ನಿ ಮಾಡಿದ್ರೆ ಸಾಕು, ನಾವು ಬನ್ನಿಕಟ್ಟೆಗೆ ಬರ್ತೀವಿ. ಈಗ ನಾವು ಬನ್ನಿಕಟ್ಟೆಗೆ ಬಂದ್ವಿ, ಈಗ ಇಳ್ಕೊತಾ ಇದ್ದೀವಿ. ಬನ್ನಿಕಟ್ಟೆಯಿಂದ ಮತ್ತೆ ನಾವು ಆಟೋದಲ್ಲಿ ಹೋಗಬೇಕಾಗತ್ತೆ, ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಯಾಕಂದರೆ ಬನ್ನಿಕಟ್ಟೆಯಿಂದ 2 ಕಿಲೋಮೀಟ್ರ್ ದೂರ ಆಗುತ್ತೆ. ಹಾಗಾಗಿ ಈಗ ಬನ್ನಿಕಟ್ಟೆ ಬಂದಿದೆ, ನಾವು ಬಸ್ ಇಳ್ಕೊಂಡ್ವಿ. ಇಲ್ಲಿಂದ ನೋಡಿ ಚಿಕ್ಕಣ್ಣಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ರೂಟು. ಇಲ್ಲಿಂದ ಒಳಗಡೆ ಹೋಗಬೇಕು. ಇಲ್ಲೊಂದು ಸ್ವಲ್ಪ ಮುಂದೆ ಹೋದರೆ ಆಟೋಗಳು ನಿಂತ್ಕೊಂಡಿರುತ್ತೆ. ಇಲ್ಲಿ ನಾವು ಬೇಕು ಅನ್ನೋದಾದರೆ ನಿಂಬೆಹಣ್ಣು ಮತ್ತು ಹೂವು ಮತ್ತು ಕಾಯಿ ಈ ಥರ ಏನೇ ಬೇಕು ಅಂದರೂ ತೊಗೊಂಡು ಹೋಗ್ಬೋದು. ಅಥವಾ ಅಲ್ಲೇ ಚಿಕ್ಕಣ್ಣಸ್ವಾಮಿ ದೇವಸ್ಥಾನದ ಹತ್ರ ಕೂಡ ಇರುತ್ತೆ, ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಇಲ್ಲೇ ಏನೇನು ಬೇಕೋ ಪೂಜೆಗೆ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಹೋದ್ವಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಜನ ನಿಂತ್ಕೊಂಡಿದ್ದಾರೆ. ಇಲ್ಲಿ ಜಾತಕನ ಕೂಡ ತೋರಿಸ್ತಾರೆ, ಇಲ್ಲಿ ಹೇಳಿಕೆ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ನಾವು ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ಆಟೋಗಳೆಲ್ಲ ನಿಂತ್ಕೊಂಡಿದೆ. ನಾವು ಸೀಟ್ ಲೆಕ್ಕದಲ್ಲಿ 20 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವಿವಾಗ ಚಿಕ್ಕಣ್ಣಸ್ವಾಮಿ ದೇವಸ್ಥಾನದ ಹತ್ರ ಬಂದು ಇಳ್ಕೊಂಡಿದ್ದೀವಿ. ಇಲ್ಲಿ ಕೈಕಾಲು ತೊಳ್ಕೊಂಡು ನಂತರ ಇಲ್ಲಿ ಸ್ಲಿಪ್ಪರ್ನ ಇಲ್ಲೇ ಕೂಡ ಬಿಟ್ಟು ಹೋಗ್ಬೋದು. ಇಲ್ಲೆಲ್ಲ ಕೇಳ್ತಾರೆ ಸ್ಲಿಪ್ಪರ್ ಬಿಟ್ಟೋಗಿ ಅಂತ ಹೇಳಿ. ಇವರಿಗೊಂದು ಸ್ವಲ್ಪ ದುಡ್ಡು ಕೊಡಬೇಕಾಗತ್ತೆ, ಒಂದು 5 ರೂಪಾಯೋ 10 ರೂಪಾಯೋ ಆ ಥರ ಜೊತೆ. ನೆಕ್ಸ್ಟು ಇಲ್ಲಿ ನೀವೇನಾದರೂ ಪೂಜಾ ಸಾಮಗ್ರಿಗಳೇನಾದರೂ ತೊಗೊಳ್ಳೋದಾದರೆ ಇಲ್ಲೇ ತೊಗೊಂಡು ಹೋಗ್ಬೋದು. ಅಥವಾ ನಾವು ಫಸ್ಟ್ ಇಳ್ಕೊಂಡ್ವಲ್ಲ ಅಲ್ಲಿಂದ ಕೂಡ ತರಬಹುದು. ಇಲ್ಲಿ ನಿಂಬೆ ಹಣ್ಣಾಗಲಿ ಅಥವಾ ಹೂವು ಹಣ್ಣಾಗಲಿ ಎಲ್ಲ ಸಿಗುತ್ತೆ. ಮತ್ತು ಖಾರ ಮಂಡಕ್ಕಿ ಕೂಡ ಸಿಗುತ್ತೆ, ನೀವು ತೊಗೊಂಡು ಹೋಗ್ಬೋದು ಮನೆಗೆ ಪ್ರಸಾದದ ಥರ. ಇಲ್ಲಿ ನಾವು ಊದಿನ ಕಡ್ಡಿ, ನಿಂಬೆಹಣ್ಣು, ಕರ್ಪೂರ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ಸ್ಲಿಪ್ಪರ್ನ ಅಲ್ಲೆಲ್ಲೂ ಬಿಡಲಿಲ್ಲ, ಇಲ್ಲೇ ಸೈಡಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕಣ್ಣಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಇಲ್ಲೆಲ್ಲ ನಿಂಬೆಹಣ್ಣನ್ನು ನಿವಾಳಿಸ್ಬಿಟ್ಟೆ ಹಾಕ್ಕೊಳ್ತಾ ಇದ್ದಾರೆ, ದೃಷ್ಟಿ ತಕ್ಕೊಳ್ತಾ ಇದ್ದಾರೆ. ಈಗ ಚಿಕ್ಕಣ್ಣಸ್ವಾಮಿ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಸಾಮಾನ್ಯವಾಗಿ ಶನಿವಾರ ಭಾನುವಾರ ಬಂದರೆ ತುಂಬಾ ರಶ್ ಇರುತ್ತೆ, ಮತ್ತು ಅಮಾವಾಸ್ಯೆ ಹುಣ್ಮೆಗಳಲ್ಲಿ ರಶ್ ಇರುತ್ತೆ. ಇಲ್ಲಿ ವೀಕ್ ಡೇಸಲ್ಲೆಲ್ಲ ಬಂದರೆ ಅಷ್ಟೊಂದು ರಶ್ ಇರಲ್ಲ. ನೀವೇನಾದರೂ ದರ್ಶನ ಚೆನ್ನಾಗಿ ಮಾಡಬೇಕು ಅನ್ನೋದಾದರೆ ವೀಕ್ ಡೇಸಲ್ಲಿ ಬನ್ನಿ. ಮತ್ತು ಪ್ರತಿ ದಿವಸ ಕೂಡ ಅನ್ನಪ್ರಸಾದ ಇರುತ್ತೆ. ಚಿಕ್ಕಣ್ಣಸ್ವಾಮಿ ಅಂದರೆ ಬೇರೆ ಯಾರೂ ಅಲ್ಲ, ಶ್ರೀಕೃಷ್ಣನ ಅವತಾರನೇ ಚಿಕ್ಕಣ್ಣಸ್ವಾಮಿ ಅಂತ ಹೇಳ್ತಾರೆ. ಇನ್ನು ಬಲರಾಮ ಮತ್ತು ಶ್ರೀಕೃಷ್ಣ ಪರಮಾತ್ಮ ಚಿಕ್ಕಣ್ಣ ದೊಡ್ಡ ಅಣ್ಣ ಆಗಿ ಹಾವಾಡಿಗರಾಗಿ ವೇಷ ಧರಿಸ್ಕೊಂಡು ಭೂಲೋಕದಲ್ಲಿ ಭೀಮ ಮತ್ತು ಅರ್ಜುನರ ದುರಹಂಕಾರನ ಮಟ್ಟ ಹಾಕಲು ಈ ವೇಷನ ಧರಿಸಿದ್ರಂತೆ. ಹಾಗೆ ಅವರ ದುರಹಂಕಾರವನ್ನು ಕೂಡ ಮೆಟ್ಟಿ ನಿಲ್ಲಲಾಯಿತಂತೆ. ನೀವು ಕೂಡ ಚಿಕ್ಕಣ್ಣಸ್ವಾಮಿಯ ದರ್ಶನ ಮಾಡಿ. ಜಾಸ್ತಿ ವಿಡಿಯೋ ಮಾಡೋ ಹಾಗಿಲ್ಲ, ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಾಕಿದ್ದೀನಿ ಇಲ್ಲಿ. ಇನ್ನು ಈ ಪುಣ್ಯಕ್ಷೇತ್ರದಲ್ಲಿ ಚಿಕ್ಕಣ್ಣಸ್ವಾಮಿಯು ನೆಲೆಯೂರಿ ಲಕ್ಷಾಂತರ ಭಕ್ತರ ಕಷ್ಟಕ್ಕೆ ಪರಿಹಾರ ಕೂಡ ಕೊಡಿಸ್ತಿದ್ದಾರೆ ಅಂತ ಹೇಳಿ ಇಲ್ಲಿನ ಭಕ್ತರು ಹೇಳ್ತಾರೆ. ಹಾಗೆ ಇಲ್ಲಿ ಭಕ್ತರು ಬಂದಾಗ ಮೊದಲ ಬಾರಿಗೆ ಹರಕೆ ರೂಪದಲ್ಲಿ 5 ರೂಪಾಯಿ, 9 ರೂಪಾಯಿ, 11 ರೂಪಾಯಿ ಹೀಗೆ ಹರಕೆನ ಕೂಡ ಕಟ್ಕೊಳ್ತಾರಂತೆ. ಇನ್ನು ಈ ಕ್ಷೇತ್ರದಲ್ಲಿ ನಿಂಬೆಹಣ್ಣನ್ನು ಚಿಕ್ಕಣ್ಣಸ್ವಾಮಿಯ ಪಾದಕ್ಕೆ ಇಟ್ಟು ಕೊಡ್ತಾರೆ. ಈ ನಿಂಬೆಹಣ್ಣು ಅನೇಕ ಪವಾಡಗಳನ್ನು ಕೂಡ ಮಾಡುತ್ತಂತೆ. ನಿಮಗೇನಾದರೂ ದೃಷ್ಟಿ ಆಗಿದ್ದರೆ, ಮಾಟ ಮಂತ್ರ ಪ್ರಯೋಗ ಆಗಿದ್ದರೆ ಅದರಿಂದ ಹೊರಗೆ ಬರೋದಕ್ಕೆ ಇದು ತುಂಬಾ ಸಹಕಾರಿ ಅಂತಲೇ ಹೇಳ್ತಾರೆ. ಇನ್ನು ಇಲ್ಲಿ ಪೇಪರ್ನಲ್ಲಿ ಏನಾದರೂ ಅವ್ರ ಕಷ್ಟ ಇದ್ದರೆ ಬರೆದ್ಬಿಟ್ಟು ಕರ್ಪೂರ ಇಟ್ಟು ಸುಡ್ತಾರೆ. ನಿಮಗೇನಾದರೂ ದೃಷ್ಟಿ ಆಗಿದ್ದರೆ ಮಾಟ ಮಂತ್ರ ಪ್ರಯೋಗ ಮಾಡಿದರೆ ನಿಂಬೆಹಣ್ಣನ್ನು ನಿವಾಳಿಸ್ಬಿಟ್ಟು ಅದನ್ನು ಒಂದು ಕಲ್ಲಲ್ಲಿ ಅದನ್ನು ಒಡೆದ್ಬಿಟ್ಟು ಬರಬೇಕು. ಈಗ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಅನ್ನಪ್ರಸಾದಕ್ಕೆ. ಇಲ್ಲೇ ಸ್ವಲ್ಪ ದೂರದಲ್ಲೇ ಇದೆ. ಅನ್ನಪ್ರಸಾದ ಕೂಡ ಪ್ರತಿನಿತ್ಯ ಇರುತ್ತೆ. ಇನ್ನು ಸಾಟರ್ಡೆ ಸಂಡೇ ಬಂದರೆ ಪಾಯಸ ಕೂಡ ಇರುತ್ತೆ. ಬಾಕಿ ಟೈಮಲ್ಲೆಲ್ಲ ಅನ್ನ ಸಾರು ಆ ಥರ ಪ್ರಸಾದ ಕೊಡ್ತಾರೆ. ಈಗ ನಾವು ಅನ್ನಪ್ರಸಾದದ ಕಡೆಗೆ ಹೋಗ್ತಾ ಇದ್ದೀವಿ.
ತುಂಬ ದಿವಸದಿಂದನೇ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಈಗ ಚಿಕ್ಕಣ್ಣ ಸ್ವಾಮಿಯವರು ನನ್ನನ್ನು ಕರೆಸ್ಕೊಂಡಿದ್ದಾರೆ. ಮನಸ್ಸಿಗೂ ಅಷ್ಟೇ ಕೂಡ ತುಂಬ ನೆಮ್ಮದಿ ಸಿಗುತ್ತೆ. ಒಂದು ಸಲ ನೀವು ಈ ಕ್ಷೇತ್ರಕ್ಕೆ ಬಂದರೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ಹೇಳಿ. ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಬರುತ್ತೆ. ಇಲ್ಲಿಗೆ ಬಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಫೀಲ್ ಮಾಡ್ತೀರಾ, ಎಲ್ಲ ದೃಷ್ಟಿ ಕೂಡ ಹೋಗುತ್ತೆ. ನಾವೀಗ ಅನ್ನ ಪ್ರಸಾದಕ್ಕೆ ಹೋಗೋಕ್ಕೂ ಮುಂಚೆ ಸ್ಲಿಪ್ಪರೆಲ್ಲ ಇಲ್ಲಿ ಬಿಟ್ಬಿಟ್ಟು ಅನ್ನ ಪ್ರಸಾದ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಫೆ ಸಿಸ್ಟಮ್ ಇರುತ್ತೆ. ನಾವು ತಟ್ಟೆಗಳನ್ನು ತೊಗೊಂಡು ಹೋಗಿ ಅಲ್ಲಿ ಅನ್ನ ಸಾರು ಹಾಕಿಸ್ಕೊಳ್ಬೇಕು. ಪ್ರಸಾದ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಬೆಂಗಳೂರಿಂದ ಬರೋದಾದರೆ ತುಂಬ ಹತ್ತಿರದಲ್ಲೇ ಇದೆ, ಕೇವಲ 80 ಕಿಲೋಮೀಟ್ರ್ ದೂರದಲ್ಲಿದೆ. ಇನ್ನು ತುಮಕೂರಿಂದ ಬರ್ತೀರಾ ಅಂದರೂ ಕೂಡ ಅಷ್ಟೇ ಹತ್ತಿರ ಇದೆ. ಯಾವುದೇ ಊರಿಂದ ಬಂದರೂ ಕೂಡ ಅಷ್ಟೇ ಕುಣಗಲ್ಲಿಂದ ಕೇವಲ 12 ಕಿಲೋಮೀಟ್ರ್ ದೂರ ಆಗುತ್ತೆ ಅಷ್ಟೇ. ಒಂದು ಸಲ ಈ ಕ್ಷೇತ್ರಕ್ಕೆ ನಿಮಗೇನಾದರೂ ಕಷ್ಟ ಇತ್ತು ಅಂದರೆ ಬಂದು ನೋಡಿ ಅನುಭವ ಪಡ್ಕೊಳ್ಳಿ. ನೀವು ಕೂಡ ಚಿಕ್ಕಣ್ಣ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.